ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. ಗ್ಯಾರಂಟಿ, ಇದೇ ಗ್ಯಾರಂಟಿ ಎಂಬ ಪದ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಸದ್ದು ಮಾಡುತ್ತಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ ಮುಂಚೆ ಮುನ್ನೆಲೆಗೆ ಬಂದ ಗ್ಯಾರಂಟಿ ಈಗ ಎಲ್ಲೆಡೆ ಮನೆ ಮಾತಾಗಿದೆ. ರಾಜ್ಯ ಕಾಂಗ್ರೆಸ್ ಪಕ್ಷ ಇದೇ ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಟು ಕಂಡು ಕೇಳರಿಯದ ಗೆಲುವನ್ನ ಕಂಡು ಇದೀಗ ಅಧಿಕಾರದ ಗದ್ದುಗೆಯಲ್ಲಿ ಕೂತಿದೆ. ಗ್ಯಾರಂಟಿ ಎಂಬ ಅಸ್ತ್ರವನ್ನ ಮುಂದಿಟ್ಟು ಚುನಾವಣೆಗೆ ಧುಮುಕಿದ ಕೈ ಪಕ್ಷ ಯಶಸ್ಸು ಸಾಧಿಸಿತು. ಗ್ಯಾರಂಟಿಯ ಅದ್ದೂರಿ ಪ್ರಚಾರ ಎಬ್ಬಿಸಿತು. ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗ್ಯಾರಂಟಿಯ ಚರ್ಚೆ ಆಗುವಂತೆ ನೋಡಿಕೊಂಡಿತು. ರಾಜ್ಯ ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳು ಬೇರೆ ರಾಜ್ಯದಲ್ಲಿ ಅಷ್ಟಕ್ಕಷ್ಟೇ ವರ್ಕೌಟ್ ಆಯಿತು. ಆದರೆ ರಾಜ್ಯದಲ್ಲಿ ಮಾತ್ರ ಇದು ಬಹಳ ಸಕ್ಸಸ್ ಆಯಿತು. ಟೀಕೆ ಟಿಪ್ಪಣಿಗಳ ನಡುವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜಾರಿಗೆ ಕೂಡ ತಂದಿತು. ಆದರೆ ಇದೀಗ ಒಂದೊಂದೇ ಗ್ಯಾರಂಟಿಗಳು ಪಾತಾಳಕ್ಕೆ ಕುಸಿಯಲು ಶುರುವಾಗಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಕಳೆದ 2-3 ತಿಂಗಳಿಂದ ಫಲಾನುಭವಿಗಳಿಗೆ ಗ್ಯಾರಂಟಿ ದುಡ್ಡು ಕೈ ಸೇರುತ್ತಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಗ್ಯಾರಂಟಿ ನಂಬಿದ ಜನ ಬೇಸರ ಹೊರಹಾಕುತ್ತಿದ್ದಾರೆ. ವಿಪಕ್ಷದವರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅಟ್ಟರ್ ಫ್ಲಾಪ್ ಆಯ್ತಾ ಎಂಬ ಚರ್ಚೆಯನ್ನ ಶುರು ಮಾಡಿದ್ದಾರೆ ಜನಗಳು. ಹಾಗಾದ್ರೆ ಏನದು ಗ್ಯಾರಂಟಿ ಸ್ಟೋರಿ ಎಂದ್ರ? ಇಲ್ಲಿದೆ ನೋಡಿ ವೀಕ್ಷಕರೇ, ಇಂಟ್ರೆಸ್ಟಿಂಗ್ ಸ್ಟೋರಿ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಹೀಗೆ ಪಂಚ ಗ್ಯಾರಂಟಿಗಳ ಮೂಲಕ ಚುನಾವಣೆಗಿಳಿದ ಕಾಂಗ್ರೆಸ್ ರಾಜ್ಯದ ಜನರ ಮುಂದೆ ಬರಲು ಬಲು ದೊಡ್ಡ ಆಫರ್ ಮುಂದಿಟ್ಟರು. ಗ್ಯಾರಂಟಿಗೆ ನಂಬಿ ಜೈ ಎಂದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕೈ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಆದರೆ ಆರಂಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಕೆಲಸ ಮಾಡಿತು ಕಾಂಗ್ರೆಸ್. ಒಂದು ಕಡೆ ರಾಜ್ಯ ಗ್ಯಾರಂಟಿಗಳಿಂದ ಆರ್ಥಿಕ ದಿವಾಳಿಯಾಗುತ್ತೆ ಎಂಬ ಮಾತು, ಕ್ಷೇತ್ರಗಳಿಗೆ ಅನುದಾನ ಸಿಗುತ್ತಿಲ್ಲ ಎಂಬ ಮಾತು, ಗ್ಯಾರಂಟಿಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ ಎಂಬ ವಾದ, ಹೀಗೆ ಆರೋಪ ಪ್ರತ್ಯಾರೋಪದ ನಡುವೆಯೂ ಕಾಂಗ್ರೆಸ್ ತನ್ನ ಎಲ್ಲ ಗ್ಯಾರಂಟಿಗಳನ್ನ ಜಾರಿಗೆ ತರುವಲ್ಲಿ ಸಫಲರಾದರು. ಮೊದಲಿಗೆ ಉತ್ತಮ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಹಣ ಜಮಾ ಕೂಡ ಆಗಲು ಶುರುವಾಯಿತು. ಆದರೆ ಇದೀಗ ನಮಗೆ ಸರಿಯಾಗಿ ಹಣ ಸಿಗುತ್ತಿಲ್ಲ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಗ್ಯಾರಂಟಿಗಳಲ್ಲಿ ಪ್ರಮುಖ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಅತಿ ದೊಡ್ಡ ಬಜೆಟ್ನ ಯೋಜನೆ. ಈ ಯೋಜನೆ ಇದೀಗ ಬಲು ದೊಡ್ಡ ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ. ಈ ಯೋಜನೆಯ ಹಣ ಫಲಾನುಭವಿಗಳಿಗೆ ಸರಿಯಾಗಿ ತಲುಪುತ್ತಿಲ್ಲ. ತಿಂಗಳು ಅಲ್ಲ, 2 ತಿಂಗಳು ಮುಗಿತು, 3 ತಿಂಗಳಾದರೂ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರ್ತಿಲ್ಲ. ಇದರಿಂದ ಮನೆಯ ಲಕ್ಷ್ಮಿಯರು ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆ, ಇದು ಸಿದ್ದರಾಮಯ್ಯನವರ ಸರ್ಕಾರದ ಮತ್ತೊಂದು ಜನಪ್ರಿಯ ಯೋಜನೆ. ಈ ಯೋಜನೆಯು ಕೂಡ BPL ಕಾರ್ಡ್ದಾರರಿಗೆ ಸರಿಯಾಗಿ ತಲುಪುತ್ತಿಲ್ಲ. ಕಳೆದ 2-3 ತಿಂಗಳಿಂದ ಅನ್ನಭಾಗ್ಯದ ಅಕ್ಕಿ ಮತ್ತು ದುಡ್ಡು ಸಿಗ್ತಿಲ್ಲ. ಇದರಿಂದ ಬಡವರು ಬೀದಿಗೆ ಬರುವಂತಾಗಿದೆ. ಅದೆಷ್ಟೋ ಜನ ಸರ್ಕಾರ ಕೊಡುವ ಅಕ್ಕಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ತಿಂಗಳಿಗೆ ಸರಿಯಾಗಿ ಅಕ್ಕಿ ಸಿಗದೆ ಜನ ಪರದಾಡುವಂತಾಗಿದೆ. ಇದರ ಬಗ್ಗೆ ಕೇಂದ್ರ ಸಚಿವ ಜೋಶಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಯುವ ನಿಧಿ ಯೋಜನೆ, ಈ ಯೋಜನೆಯಡಿ ಅನೇಕ ವಿದ್ಯಾರ್ಥಿಗಳು ಗೋಳಾಡುವಂತಾಗಿದೆ. ಉದ್ಯೋಗ ಸಿಗದೆ ಅರ್ಜಿ ಸಲ್ಲಿಸಿದ್ದರೂ ಇವರಿಗೆ ಹಣ ಸರಿಯಾಗಿ ಸಿಗುತ್ತಿಲ್ಲ. ಒಂದು ಕಡೆ ಉದ್ಯೋಗ ಸಿಗದೆ ಇರುವ ಬೇಜಾರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದರ ಹಣ ಕೂಡ ಸಿಗ್ತಿಲ್ಲ ಎಂಬ ಬೇಸರ ಕೆಲ ವಿದ್ಯಾರ್ಥಿಗಳು ಮುಜುಗರಕ್ಕೀಡಾಗಿ ಹಣ ಬಂದ್ರೆ ಬರಲಿ, ಬಿಟ್ರೆ ಬಿಡ್ಲಿ ಎಂಬ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅನೇಕ ವಿದ್ಯಾರ್ಥಿಗಳು. ಇನ್ನು ಶಕ್ತಿ ಯೋಜನೆ ಗದ್ದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಉತ್ತರ ಕರ್ನಾಟಕದಾದ್ಯಂತ ಬಸ್ಗಳು ತುಂಬಿ ತುಳುಕುತ್ತಿವೆ. ಅತಿಯಾದ ಮಹಿಳಾ ಪ್ರಯಾಣಿಕರು ಸಾಗುವುದರಿಂದ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ತೊಂದರೆಯಾಗಿದೆ. ಹೊಸ ಬಸ್ ಗಾಲಿ ಕೊರತೆಯಾಗಿದೆ. ಈ ಯೋಜನೆಯಿಂದ KSRTC ಏನೋ ಆರ್ಥಿಕ ಸಬಲವಾಗುತ್ತೆ. ಆದರೆ ಇವರಿಗೆ ದುಡ್ಡು ಕೊಟ್ಟು ಸರ್ಕಾರದ ಖಜಾನೆ ಖಾಲಿಯಾಗುತ್ತಿದೆ. ಈ ಯೋಜನೆಯು ಕೂಡ ಪರ ವಿರೋಧದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಮತ್ತು ಗೃಹ ಜ್ಯೋತಿಯ ಬೆಳಕು ಅದೆಷ್ಟೋ ಜನರ ಮನೆಯನ್ನ ಬೆಳಗುತ್ತಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿಲ್ಲ. ಹೀಗೆ ಗ್ಯಾರಂಟಿ ಹೇಳಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಬರುತ್ತಾ ಗ್ಯಾರಂಟಿ ನಿಲ್ಲಿಸುತ್ತಾ ಎಂಬ ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ. ಇದಕ್ಕೆ CM ಸಿದ್ದರಾಮಯ್ಯನವರೇನೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ ಎಂಬ ಮಾತನ್ನ CM ಸಿದ್ದರಾಮಯ್ಯನವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಆಟ
ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.